ಓದಿಕೊಳ್ಳೋಣ. ಕೀರ್ತನೆಗಳು 23ನೇ ಅಧ್ಯಾಯ 6ನೇ ವಚನ. ಕೀರ್ತನೆ 23:6. ಕೀರ್ತನೆಗಳು 27ನೇ ಅಧ್ಯಾಯ 4ನೇ ವಚನ. ಈ 2 ವಚನ ಓದಿಕೊಳ್ಳೋಣ. ಕೀರ್ತನೆ 23:6, ಕೀರ್ತನೆ 27:4. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವವು. ನಾನು ಸದಾಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು ಎಂಬುದಾಗಿ. ಹಲ್ಲೆಲೂಯಾ. 27:4. ನನ್ನ ಜೀವಮಾನ ಕಾಲವೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ಹಲ್ಲೆಲೂಯಾ. ಭಕ್ತನಾದಂಥ ದಾವೀದನೇ ಹೇಳ್ತಾನೆ, ನನ್ನ ಜೀವಮಾನ ಕಾಲವೆಲ್ಲ ನಿಶ್ಚಯವಾಗಿ, ಖಂಡಿತವಾಗಿ, ಸತ್ಯವಾಗಿ ನನ್ನ ಜೀವಮಾನ ಕಾಲವೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸಿಕೊಂಡು ಬರ್ತದೆ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಮತ್ತೆ ಹೇಳ್ತಾನೆ, ನನ್ನ ಜೀವಮಾನ ಕಾಲವೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ಕೇಳುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನಿಸುವುದಕ್ಕೂ ಆತನ ವಾಕ್ಯವನ್ನು ಧ್ಯಾನಿಸುವುದಕ್ಕೂ ಒಂದೇ ವರವನ್ನು ನಾನು ದೇವರಿಂದ ಕೇಳಿ ಪಡ್ಕೊಳ್ತೀನಿ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಪ್ರಿಯರೇ, ನಾವೆಲ್ಲರೂ ಯಾವಾಗ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡುವೋ, ಯಾವಾಗ ನಾವು ಯೇಸುವಿನ ವಾಕ್ಯಕ್ಕೆ ವಿಧೇಯರಾಗುವುದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟುವೋ, ಆಗ ದೇವರು ತನ್ನ ಶುಭವು ತನ್ನ ಕೃಪೆಯನ್ನು ನಮ್ಮ ಮೇಲೆ ಪ್ರಕಟಿಸಿದ್ರು. ಹಲ್ಲೆಲೂಯಾ. ಈಗ ನಮ್ಮನ್ನ ದೇವರ ಕೃಪೆ ಮತ್ತೆ ದೇವರ ಶುಭವು ನಮ್ಮನ್ನು ಹಿಂಬಾಲಿಸಿಕೊಂಡು ಬರ್ತಿದೆಯಂತೆ. ಯಾವ ವ್ಯಕ್ತಿ ದೇವರನ್ನ ಅರಿದೆ, ಯಾವ ವ್ಯಕ್ತಿ ದೇವರ ಬಳಿಗೆ ಬಂದು ದೇವರ ಬಗ್ಗೆ ತಿಳ್ಕೊಂಡು ಕೂಡ ಆತನಿಗೆ ವಿಧೇಯರಾಗದೆ ಸರಿಯಾಗಿ ತನ್ನ ಜೀವಿತವನ್ನು ಸರಿಪಡಿಸಿಕೊಳ್ಳದೆ ಸೊಟ್ಟ ಡೊಂಕ ಮಾರ್ಗದಲ್ಲಿ ಹೋಗ್ತಾನೋ ದೇವರಿಗೆ ವಿರೋಧವಾಗಿ, ಆಗ ದೇವರ ವಾಕ್ಯ ಹೇಳ್ತದೆ, ಶಾಪಗಳು ಅಥವಾ ಪಾಪಗಳು ಅವನು ಹಿಡಿಯುವುದಕ್ಕಾಗಿ ಬೆನ್ನತ್ತವಂತೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಕಾಯಿನನ್ನು ಕುರಿತು ದೇವರು ಹೇಳ್ತಾರೆ, ಪಾಪವು ನಿನ್ನ ಹಿಡಿಬೇಕೆಂಬುದಾಗಿ ಹೊಸಲಲ್ಲೇ ಹೊಂಚು ಹಾಕಿ ಕೂತಿದೆ ನೋಡು ಅಂತ ಹೇಳ್ತದೆ. ಪಾಪ ಈ ಬೆನ್ನತ್ತಿ ಓಡಿ ಬರ್ತದಂತೆ ಒಬ್ಬ ಮನುಷ್ಯನಿಗೆ ಹಿಡಿಯೋದಕ್ಕಾಗಿ. ಹಲ್ಲೆಲೂಯಾ. ಹಾಗಾದ್ರೆ ಯಾವಾಗ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ದೇವರೊಂದಿಗೆ ಜೀವಿಸೋದಕ್ಕಾಗಿ ಒಪ್ಪಿಸಿಕೊಡ್ತೀವೋ, ಯಾವಾಗ ದೇವರ ಭಯಭಕ್ತಿಯಲ್ಲಿ ಆತನ ಅನ್ಯೋನ್ಯತೆಯಲ್ಲಿ ನಾವು ನಡೀತೀವೋ, ಆಗ ನಮ್ಮ ಹಿಂದೆ ನಮ್ಮನ್ನ ಪೂರ್ವಿಕರ ಶಾಪವಾಗಲಿ, ನಮ್ಮ ಶಾಪಗಳಾಗಲಿ ಅಥವಾ ಪಾಪಗಳು ಬೆನ್ನತ್ತಿ ಬಂದು ಹಿಡಿಯುವುದಾಗಲಿ ಮುಟ್ಟದೆ ಆತನ ಶುಭವು ಆತನ ಕೃಪೆಯು ನನ್ನನ್ನು ನಿಮ್ಮನ್ನು ಹಿಂಬಾಲಿಸುವಂಥದ್ದಾಗಿದೆ. ಹಲ್ಲೆಲೂಯಾ. ಆದ್ರಿಂದ ದೇವರ ವಾಕ್ಯ ಹೇಳ್ತದೆ, ದೇವರು ನಮ್ಮನ್ನು ಒಂಟಿಯಾಗಿ ಬಿಡಲ್ಲ. ದೇವರು ನಮ್ಮನ್ನು ಒಂಟಿಯಾಗಿ ಬಿಟ್ಟಿಲ್ಲ. ಯಾವಾಗ ಆತನನ್ನು ನಾವು ರಕ್ಷಕನಾಗಿ ಅಂಗೀಕರಿಸಿಕೊಂಡುವೋ, ಹಾಗಾಗಿದ್ದೇನೆ ದೇವರು ನಮ್ಮನ್ನೇನು ಮಾಡ್ತಿದ್ದಾನೆ, ತನ್ನ ಶುಭದಿಂದ ಕೃಪೆಯಿಂದ ತುಂಬಿಸ್ತಿದ್ದಾನೆ. ಅದಕ್ಕಾಗಿ ನಾವೆಲ್ಲೇ ಹೋದರೂ ಕೂಡ ದೇವರು ನಮ್ಮನ್ನು ಸುರಕ್ಷಿತವಾಗಿ ಕಾಯ್ದು ಕಾಪಾಡ್ತಿದ್ದಾನೆ. ಅಷ್ಟೇ ಅಲ್ಲ, ಕೆಲವರು ಹೇಳ್ತಾರೆ, ಅಯ್ಯಯ್ಯೋ ದೇವರು ನನ್ನ ಜೊತೆನೇ ಇಲ್ಲ. ಕಷ್ಟಗಳು ಬರುವಾಗ, ಶ್ರಮೆಗಳು ಬರುವಾಗ, ನಿಂದೆಗಳು ಬರುವಾಗ, ಅವಮಾನ ಬರುವಾಗ, ವ್ಯಾಧಿಗಳ ಮಧ್ಯದಲ್ಲಿ ಹಾದು ಹೋಗುವಾಗ, ಕಷ್ಟಗಳಲ್ಲಿ ಹಾದು ಹೋಗುವಾಗ, ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ, ಹಣದ ಪರಿಸ್ಥಿತಿಗಳಲ್ಲಿ ನಾನು ಹಾದು ಹೋಗುವಾಗ, ಅಯ್ಯೋ ದೇವರಿದ್ದಿದ್ರೆ ಹಿಂಗೆಲ್ಲ ಯಾಕಾಗಬೇಕಾಗಿತ್ತು, ನಿಜವಾಗ್ಲೂ ದೇವರಿದ್ದಾನ, ಅಯ್ಯೋ ದೇವರು ಇನ್ನೂ ಎಷ್ಟು ಅಂತ ಪ್ರಾರ್ಥನೆ ಮಾಡಲಿ, ಹೀಗೆ ನಾವು ಅನುಮಾನಿಸ್ತೀವಿ ದೇವರು ಇರುವುದನ್ನು. ದೇವರು ಇಲ್ಲ ಅಂತ ತಿಳ್ಕೊಂಡು ಬಿಡ್ತೀವಿ. ನಿನ್ನ ಜೊತೆ ದೇವರು ಇಲ್ಲ ಅನ್ನೋದಾಗಿದ್ರೆ, ನಿಮ್ಮ ಜೊತೆ ದೇವರು ತನ್ನ ಶುಭವನ್ನು ಕೃಪೆಯನ್ನು ನಿಮ್ಮನ್ನು ಹಿಂಬಾಲಿಸುವಂತೆ ಮಾಡಿಲ್ಲ ಅನ್ನೋದಾಗಿದ್ರೆ, ಪ್ರೇರೆ, ಇವತ್ತು ನಾನು ನೀವು ಸಮಾಧಿ ಒಳಗಡೆ ಮಲಗಿರಬೇಕಾಯಿತು. ಆದರೆ ಇವತ್ತು ನಾವು ಭೂಮಿ ಮೇಲೆ ಉಸಿರಾಡ್ತಿದ್ದೀವಿ ಅಂದರೆ ದೇವರು ನಿಮ್ಮ ಜೊತೆ ಇರುವುದು ನಿಶ್ಚಯವಾಗಿದೆ. ಹಲ್ಲೆಲೂಯಾ. ಅದಕ್ಕೆ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 20ನೇ ವಚನದಲ್ಲಿ ಹೀಗೆ ಹೇಳ್ತದೆ, ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ
ನಿಮ್ಮ ಸಂಗಡ ಇರ್ತೀನಿ ಅಂತ ಯೇಸು ಹೇಳ್ತಾನೆ. 28ನೇ ಅಧ್ಯಾಯ 20ನೇ ವಚನ. ಯೇಸು ಸ್ವಾಮಿ ಸತ್ತು ಹೂಣಲ್ಪಟ್ಟು ಮೃತ್ಯುಂಜಯನಾಗಿ ಎದ್ದು ಬಂದಾಗ ಆತನು ತನ್ನ ಶಿಷ್ಯಂದಿರಿಗೆ ಗಲಿಲಾಯದಲ್ಲಿ ಗೊತ್ತು ಮಾಡದಂಥ ಬೆಟ್ಟದಲ್ಲಿ ಕಾಣಿಸ್ಕೊಳ್ತಾನೆ. ಆಗ ಯೇಸು ಸ್ವಾಮಿ ಶಿಷ್ಯಂದಿರು ನೋಡಿ ಹೇಳ್ತಾನೆ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ, ಆದ್ರಿಂದ ನೀವು ಹೊರಟು ಹೋಗ್ರಿ, ಲೋಕದ ಕಟ್ಟ ಕಡೆವರೆಗೆ ಹೋಗಿ ಸುವಾರ್ತೆ ಸಾರಿರಿ, ಅವರಿಗೆ ತಂದೆಯ ಮಗನ್ನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿರಿ, ಮತ್ತು ಏನಂತೆ ನಿನಗೆ ಆಜ್ಞಾಪಿಸಿದ್ದನ್ನೆಲ್ಲ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ, ಕಾಪಾಡಿಕೊಳ್ಳುವುದಕ್ಕೆ ಅವ್ರಿಗೆ ಉಪದೇಶಿಸಿರಿ. ನೋಡಿರಿ ನಾನು ಯುಗದ ಸಮಾಪ್ತಿಯವರೆಗೂ, ನೋಡಿ ವಾಕ್ಯ ಹೇಳಿದೆ, ನಾನು ಯುಗದ ಸಮಾಪ್ತಿಯ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಯೇಸು ಸ್ವಾಮಿ ಹೇಳ್ತಾನೆ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರ್ತೀನಿ ಅಂತ ಹೇಳ್ತಾನೆ. ಹಲ್ಲೆಲೂಯ. ಕೆಲವರು ಅನ್ಬೋದು, ಓ ಯೇಸು ಸ್ವಾಮಿ ತನ್ನ ಶಿಷ್ಯಂದಿರಿಗೆ ಮಾತ್ರ ಇದು ಕಡೆಯದಾಗಿ ಆತನ ಎತ್ತಲ್ಪಡುವಾಗ ಅಥವಾ ಸುವಾರ್ತೆ ಸಾರುವುದಕ್ಕೆ ಕಳಿಸುವಾಗ ಮಾತ್ರ ಹೇಳಿದ್ದು, ಅವ್ರಿಗೆ ಮಾತ್ರ ಅಂತ ನಾವು ನೆನೆಸಬಾರ್ದು, ಅಥವಾ ಸೇವೆ ಮಾಡೋರಿಗೆ ಮಾತ್ರ ಏನಂತೆ ದೇವರು ಜೊತೆ ಇರ್ತಾನೆ ಅಂತ ತಿಳ್ಕೊಬಾರ್ದು. ಆತನ ಮೇಲೆ ವಿಶ್ವಾಸ ಇಟ್ಟಂತ ದೇವರ ಮಗನು ಮಗಳಾಗಿ ಆತನನ್ನ ಹೃದಯದಲ್ಲಿ ಅಂಗೀಕರಿಸಿಕೊಂಡಂತ ನಿನ್ನ ಜೊತೆ, ನಿನ್ನ ಕುಟುಂಬ ಜೊತೆ ದೇವರು ಯುಗದ ಸಮಾಪ್ತಿವರೆಗೆ ಎಲ್ಲಾ ದಿವಸ ನಿಮ್ಮ ಜೊತೆ ಇರುವವನಾಗಿದ್ದಾನೆ. ಹಲ್ಲೆಲೂಯ. ಕೆಲವರು ಹೇಳ್ತಾರೆ, ಅಯ್ಯೋ ದೇವ್ರು ನಮ್ಮ ಜೊತೆ ಇರ್ತಾನ, ದೇವ್ರು ನಮ್ಮ ಜೊತೆ ಇದ್ರೆ ಇವೆಲ್ಲ ಕಷ್ಟ ಯಾಕೆ, ಇವೆಲ್ಲ ಸಮಸ್ಯೆ ಯಾಕೆ? ಆ ಕಷ್ಟಗಳು ಸಮಸ್ಯೆಗಳು ನಿನ್ನನ್ನು ಜಯಿಸ್ತೇ ಬಿಡ್ನಿಲ್ಲ. ಯೇಸು ಸ್ವಾಮಿ ನಿನ್ನ ಜೊತೆ ಇರೋದ್ರಿಂದ ನಿನ್ನ ಕಷ್ಟಗಳನ್ನ ಹಾದು ಹೋದೆ, ಕಣ್ಣೀರನ್ನ ಹಾದು ಹೋದೆ, ದುಃಖನ ಹಾದು ಹೋದೆ, ಕಷ್ಟದ ದಿನಗಳನ್ನ ಹಾದು ಹೋದೆ. ಆದರೆ ಅದು ನಿನ್ನನ್ನು ಸೋಲಿಸ್ಲಿಲ್ಲ, ಅದು ನಿನ್ನ ಮರಣಕ್ಕೆ ಒಪ್ಪಿಸ್ಲಿಲ್ಲ, ಅದು ನಿನ್ನ ಜೀವಿತನ ಹಾಳು ಮಾಡಕ್ಕೆ ಬಿಡ್ನಿಲ್ಲ. ಕಾರಣ ಏನು ಗೊತ್ತಾ? ದೇವರು ನಿನ್ನ ಜೊತೆ ಇರೋದ್ರಿಂದ ಅದನ್ನು ತಪ್ಪಿಸ್ತಾ, ದೇವರು ನಿನ್ನ ಕುಟುಂಬ ಜೊತೆ ಇರೋದ್ರಿಂದ ಅದನ್ನು ತಪ್ಪಿಸ್ತಾ, ದೇವರು ಸೇವೆ ಜೊತೆ ಸಭೆ ಜೊತೆ ಇರೋದ್ರಿಂದ ಬರುವಂಥ ಕೇಡುಗಳು ಅದನ್ನು ತಪ್ಪಿಸ್ತಾ. ಹಲ್ಲೆಲೂಯ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ನಾನು ನಿನ್ನ ಸಂಗಡ ಇದ್ದೀನಿ ಅಂತ ಹೇಳ್ತಾನೆ. ಹಾಗಾದರೆ ದೇವರು ನಿನ್ನ ಸಂಗಡ ಇದ್ದಾನೆ, ರಕ್ಷಕನಾಗಿರೋ ಯೇಸು ನಿಮ್ಮ ಸಂಗಡ ಇದ್ದಾನೆ. ಹಲ್ಲೆಲೂಯ. ಅರ್ಥ ಆಯ್ತಾ? ನಿಮ್ಮ ಜೊತೆ ಯೇಸು ಇದ್ದಾನೆ, ನಿಮ್ಮ ಜೊತೆ ಯೇಸು ಇದ್ದಾನೆ. ಎಲ್ಲಿ ತನಕ ಇರ್ತಾನೆ? ಯುಗದ ಸಮಾಪ್ತಿವರೆಗೂ. ಹಲ್ಲೆಲೂಯ. ತಾಯಿ ಗರ್ಭದಲ್ಲಿ ರೂಪಿಸೋದಕ್ಕಿಂತ ಮುಂಚಿತವಾಗಿ ನಿನ್ನನ್ನು ಗುರ್ತು ಮಾಡ್ದ, ನಿನ್ನ ಹೆಸರನ್ನು ಹೇಳಿ ಕರೆದ, ನಿನ್ನ ಹೆಸರನ್ನು. ಹಾಗಾದರೆ ಮರಣದವರೆಗೂ, ಮರಣದ ತರುವಾಯನು ಕೂಡ ನಿನ್ನ ಜೊತೆಯಲ್ಲಿ, ನನ್ನ ಜೊತೆಯಲ್ಲಿ ಆತನ ಇರ್ತಾನೆ. ಆತನೆಂದಿಗೂ ಬದಲಾಗಲ್ಲ, ಆತನೆಂದಿಗೂ ಬಿಟ್ಟು ಹೋಗಲ್ಲ. ಕೆಲವರು ಅನ್ಕೊಳ್ತಾರೆ, ಅರೆ ನಾನು ಸಂತೋಷವಾಗಿದ್ದಾಗ ದೇವ್ರು ನನ್ನ ಜೊತೆ ಇದ್ದಾನಪ್ಪ ಅಂತ ಹೇಳ್ತಾರೆ. ದೇವರು ಪ್ರಾರ್ಥನೆಗಳು ಕೇಳುವಾಗ, ಉತ್ತರ ಕೊಡುವಾಗ, ನಮಗೆ ಆಸೆ ಪಟ್ಟದ್ದೆಲ್ಲ ನಮಗೆ ಸಿಗುವಾಗ, ನಮ್ಮ ಕುಟುಂಬ, ಮಕ್ಕಳು, ನಾವು, ನಮ್ಮ ಕೆಲಸ ಕಾರ್ಯ, ನಮ್ಮ ಆರೋಗ್ಯ ಎಲ್ಲ ಚೆನ್ನಾಗಿದ್ದಾಗ ನಾವು ಅನ್ಕೊಳ್ತೀವಿ, ಈಗ ದೇವ್ರು ನಮ್ಮ ಜೊತೆ ಇದ್ದಾನಪ್ಪ. ಹೆಚ್ಚಾಗಿ ಪ್ರಾರ್ಥಿಸ್ತೀವಿ, ಹೆಚ್ಚಾಗಿ ಸ್ತುತಿಸ್ತೀವಿ, ಹೆಚ್ಚಾಗಿ ನಾವು ಕಾಣಿಕೆ ಕೊಡ್ತೀವಿ, ಹೆಚ್ಚಾಗಿ ನಾವು ದೇವರ ಕಾರ್ಯಗಳಲ್ಲಿ ಏನು ಮಾಡ್ತೀವಿ, ನಾವು ಹೊಗಳಿಕೊಳ್ತೀವಿ, ಹೊಗಳ್ತೀವಿ, ದೇವರನ್ನು ಆರಾಧಿಸ್ತೀವಿ. ಆದರೆ ಕಷ್ಟಗಳು, ಉಪದ್ರವಗಳು, ಒಂಟಿತನಗಳು, ಮಾನಸಿಕವಾದ ಒತ್ತಡಗಳು ಮಧ್ಯದಲ್ಲಿ ಹಾದು ಹೋಗುವಾಗ ಏನು ಅರಿತಾನೆ ಇಲ್ಲ, ಏನು ಗೊತ್ತಾಗ್ತಾನೆ ಇಲ್ಲ. ಎಷ್ಟು ಪ್ರಾರ್ಥನೆ ಮಾಡ್ತಿದ್ದೀನಿ, ನನಗೇನು ಉತ್ತರನೇ ಬರ್ತಿಲ್ಲ, ಎಷ್ಟು ಪ್ರಾರ್ಥನೆ ಮಾಡ್ತಿದ್ದೀನಿ, ಏನು ನಿರ್ಧಾರ ತೆಗೆದುಕೊಳ್ಬೇಕು ನನಗೆ ಗೊತ್ತಾಗ್ತಿಲ್ಲ, ಏನು ನಡೀತೈತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ಹೋರಾಟಗಳಲ್ಲಿ, ಇಕ್ಕಟ್ಟುಗಳಲ್ಲಿ ನಾವು ಅಂದ್ಕೊಂಡಿದ್ದೆಲ್ಲ ಎದ್ರೇಕವಾಗಿ ನಮಗೆ ಬೀಸುವಾಗ ಗಾಳಿ ನಮ್ಮ ಜೀವಿತದಲ್ಲಿ ಏನಂತೆ ನಮ್ಮ ನಂಬಿಕೆಯನ್ನು ಅಲ್ಲೋಲ ಕಲ್ಲೋಲ ಆಗುವಂಥ ಶೋಧನೆ, ಶ್ರಮೆಗಳು ಬರುವಾಗ ನಾವು ಅಂದ್ಕೊಳ್ತೀವಿ, ಏ ಸ್ವಾಮಿ ನಮ್ಮ ಜೊತೆ ಎಲ್ಲ ಕೈ ಬಿಟ್ಬಿಟ್ಟ, ಏ ಸ್ವಾಮಿ ನಮ್ಮ ಜೊತೆ ಇಲ್ಲ, ಮರೆತು ಬಿಟ್ಟೇನೆ, ಅದಕ್ಕೆ ಈ ಕಷ್ಟಗಳು, ಏ ಸ್ವಾಮಿ ಇದ್ದಿದ್ರೆ ಇವೆಲ್ಲ ಯಾಕೆ ಆಗ್ತಿತ್ತು, ಇವೆಲ್ಲ ಯಾಕೆ ಬರಬೇಕಾಯಿತು ಅಂತ ಹೇಳ್ತೀವಿ. ಆದರೆ ದೇವರ ಮಕ್ಕಳು, ನಿಮಗೊಂದು ಸತ್ಯ ಮಾತು ಹೇಳ್ತೀನಿ, ಆತನು ಸಮಸ್ಯೆ ಬಂದಾಗ ನಿನ್ನ ಬಿಟ್ಟು ಓಡಿ ಹೋಗಲ್ಲ, ಕಷ್ಟ ಬಂದಾಗ ನಿನ್ನ ಬಿಟ್ಟು ಓಡಿ ಹೋಗಲ್ಲ. ನೀನು ಕಣ್ಣೀರಲ್ಲಿರುವಾಗ, ನೀನು ಇಕ್ಕಟ್ಟಲ್ಲಿದ್ದಾಗ, ಸಾಲದ ಪರಿಸ್ಥಿತಿ ಸಿಕ್ಕಾಕೊಂಡಾಗ, ನೀನು ವ್ಯಾಧಿಲಿದ್ದಾಗ, ನಿನ್ನ ಕುಟುಂಬ ಸಮಸ್ಯೆಲಿದ್ದಾಗ ನಿನ್ನ ಬಿಟ್ಟು ಆತನು ಒಂಟಿಯಾಗಿ ಓಡಿ ಹೋಗಲ್ಲ. ಆತನು ವಾಗ್ದಾನ ಮಾಡಿದ, ಆತ ನಂಬಿಗಸ್ತನು. ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ಆತ ನಿನ್ನ ಸಂಗಡ ಇದ್ದಾನೆ, ನಿನ್ನ ಕುಟುಂಬ ಸಂಗಡ ಇದ್ದಾನೆ, ನಿನ್ನ ಮಕ್ಕಳ ಸಂಗಡ ಇದ್ದಾನೆ. ಹಾಲೆಲೂಯ. ಆತನು ಯಾವಾಗಲೂ ನಿಮ್ಮ ಜೊತೆ ಇದ್ದಾನೆ, ಕಷ್ಟದಲ್ಲೂ ಇರ್ತಾನೆ, ಸುಖದಲ್ಲೂ ಇರ್ತಾನೆ. ಹಾಲೆಲೂಯ. ನೀನು ಸಂತೋಷ ಪಡುವಾಗಲೇ ಇರ್ತಾನೆ, ನೀನು ದುಃಖ ಪಡುವಾಗ ಹೆಚ್ಚಾಗಿ ನಿನ್ನ ಜೊತೆ ಇರ್ತಾನೆ. ಹಾಲೆಲೂಯ.